ವಾವ್ ವಾಟ್ ಎ ಮ್ಯಾಚ್ ಅಲ್ವಾ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ T20 ವರ್ಲ್ಡ್ ಕಪ್ ಫೈನಲ್ 2024. ಈ ಮ್ಯಾಚ್ ಬಗ್ಗೆನೇ ಫುಲ್ಲಾಗಿ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಈ ವಿಡಿಯೋನ ನಾನು ಮ್ಯಾಚ್ ಮುಗಿದಿದ ತಕ್ಷಣ ಇಮ್ಮಿಡಿಯೇಟಾಗಿ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ 11 ಗಂಟೆಗೆ ಅಪ್ಲೋಡ್ ಮಾಡಬೇಕಂತ. ಯಾಕಂದರೆ ಇದು ಫುಲ್ ಆಫ್ ಎಮೋಷನ್ಸ್. ಆಲ್ಮೋಸ್ಟ್ 17 ಇಯರ್ಸ್ ಆದಮೇಲೆ ನಾವು ಹೊಡೆದಿದ್ವಿ T20 ವರ್ಲ್ಡ್ ಕಪ್. ಆವಾಗ ಧೋನಿ ಕ್ಯಾಪ್ಟನ್ಸಿಲಿ ಹೊಡೆದ್ರು, ಈಗ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಲಿ ಹೊಡೆದ್ರು. ಸೂಪರ್ ಎಮೋಷನ್ಸ್. ಎಲ್ಲ ಪ್ಲೇಯರ್ಸು ಹತ್ಕೊಂಡ್ಬಿಟ್ರು ಇಂಡಿಯನ್ ಟೀಮಲ್ಲಿ. ಈವನ್ ಸೌತ್ ಆಫ್ರಿಕಾ ಟೀಮಲ್ಲಿ ಹತ್ಕೊಂಡ್ಬಿಟ್ರು, ಯಾಕಂದರೆ ಅವ್ರು ವಿನ್ ಆಗೋ ಮ್ಯಾಚ್ನ ಸೋತರು ಅಂತ. ಇಲ್ಲಿ ಸೋಲೋ ಮ್ಯಾಚ್ನ ವಿನ್ ಮಾಡಿದ್ರು. ಇದೊಂದು ರೆಕಾರ್ಡ್ ಏನಂದರೆ, ಇದುವರೆಗೂ ಹಿಸ್ಟ್ರಿ ಆಫ್ ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ಪಲ್ಲಿ ಒಂದು ಮ್ಯಾಚು ಸೋಲ್ದಿರೋ ವಿನ್ ಆಗಿರೋದು ಇಂಡಿಯನ್ ಟೀಮ್ ಮುಂದೆ. ಇದು ಒಂದು ಗ್ರೇಟ್ನೆಸ್ ಫಾರ್ ಅಸ್ ಎವ್ರಿ ಒನ್ ಅಲ್ವಾ. ಫಸ್ಟು ಇವತ್ತೂ ಇಂಡಿಯಾನ ಬ್ಯಾಟಿಂಗ್ ಮಾಡ್ತು. ಯಥಾ ಪ್ರಕಾರ ರೋಹಿತ್ ಶರ್ಮಾ, ಕೊಹ್ಲಿ ಸ್ಟಾರ್ಟ್ ಮಾಡಿದ್ರು. ಇವತ್ತು ಫಾರ್ ಎ ಚೇಂಜ್ ಬಿಗ್ ಮ್ಯಾಚ್ ಪ್ಲೇಯರ್ ಅಂತ ಅಗೇನ್ ಪ್ರೂವ್ ಮಾಡಿದ್ರು ಕೊಹ್ಲಿ ಅವರು. ಇವತ್ತು ಕೊಹ್ಲಿ ಆಡಿದ್ರು, ರೋಹಿತ್ ಶರ್ಮಾ ಇವತ್ತು ಸರಿಗೆ ಆಡಿಲ್ಲ. ನೋ ಇಶ್ಯೂಸ್, ಯಾಕಂದರೆ 2 ಮ್ಯಾಚ್ ಚೆನ್ನಾಗಿ ಆಡಿದ್ದಾರೆ. ಈ ಮ್ಯಾಚು ಕೊಹ್ಲಿ ಟೇಕ್ ಓವರ್ ಮಾಡಿದ್ರು, ಸೂಪರಾಗಿ ಆಡೋರು. ಅವರು ಟೆಂಪರು ಅದೆಲ್ಲ ಬಿಟ್ಟು ನೀಟಾಗಿ ಡೀಸೆಂಟಾಗಿ ಆಡಿ 76 ರನ್ಸ್, ಗ್ರೇಟ್. ಇನ್ನೊಂದು ಬೇಜಾರು ಏನಂದರೆ, ಇವತ್ತೇ ಅನೌನ್ಸ್ ಮಾಡಿದ್ರು ಇದೇನಂದು ಲಾಸ್ಟ್ T20 ವರ್ಲ್ಡ್ ಕಪ್ ಅಂತ ಅನೌನ್ಸ್ ಮಾಡಿದ್ರು. ಅದರಂತೂ ತುಂಬ ಬೇಜಾರಾಗೋಯಿತು. ಬಟ್ ಆ ಡಿಸಿಷನ್ ಬಂದು ಅವ್ರ ಡಿಸಿಷನ್ ಅವ್ರು ತೊಗೊಂಡಿದ್ದಾರೆ. ಯಾಕಂದರೆ ಈ ಥರ ಅವ್ರು ಹೇಳಿದ್ರು, ಈ ಥರ ಒಂದು ಟೈಮ್ ಸಿಗಲ್ಲ ಇದು ರಿಟೈರ್ಮೆಂಟ್ ಅನೌನ್ಸ್ ಮಾಡೋಕ್ಕೆ T20 ವರ್ಲ್ಡ್ ಕಪ್ಪಿಂದ. ಯಾಕಂದರೆ ವಿನ್ನಿಂಗ್ ಇದ್ರೆ ಅಂತ ಹೇಳಿದ್ದು ತುಂಬ ಚೆನ್ನಾಗಿತ್ತು. ಅವ್ರ ಎಮೋಷನ್ಸ್ಗೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು, ಕರೆಕ್ಟ್ ಅಲ್ವಾ. ಆಮೇಲೆ ಇನ್ನೊಂದು ಏನಂದರೆ, ಇದೊಂದು ಒಳ್ಳೆ ಬ್ಯೂಟಿಫುಲ್ ಫೇರ್ವೆಲ್. ಯಾರಿಗೆ? ನಮ್ಮ ರಾಹುಲ್ ದ್ರಾವಿಡ್ ಕೋಚ್. ಅವರು ಈ ಕೋಚಿಂದ ಇದಾಗ್ತಾಯಿದ್ದಾರೆ. ಒಳ್ಳೆ ಫೇರ್ವೆಲ್. ನಮ್ಮ ರಾಹುಲ್ ದ್ರಾವಿಡ್, ನಮ್ಮ ಕರ್ನಾಟಕದ ಒಂದು ಪ್ಲೇಯರ್ಗೆ ಒಳ್ಳೆ ಫೇರ್ವೆಲ್ ಸಿಕ್ಕಿದೆ. ಅದು ಯಾರ ಕಡೆಯಿಂದ ಅಂದರೆ, ನಮ್ಮ ಟೀಮ್ ಇಂಡಿಯಾದ ಕೊಹ್ಲಿ ಕಡೆಯಿಂದ, ನಮ್ಮ RCB ಕೊಹ್ಲಿ ಕಡೆಯಿಂದ ಒಂದು ಫೇರ್ವೆಲ್ ಸಿಗ್ದಂಗೆ ಲೆಕ್ಕ. ಯಾಕಂದರೆ ಅವ್ರ ಬ್ಯಾಟಿಂಗಲ್ಲಿ ತೋರಿಸಿದ್ದು ಇದು ಮ್ಯಾನ್ ಆಫ್ ದ ಮ್ಯಾಚ್ ಇವತ್ತು ಅವರೇ ಸಿಕ್ತು. ಇನ್ನೊಂದು ಹೇಳಲೇಬೇಕಾದ ವಿಷಯ, ಜಸ್ಪ್ರೀತ್ ಬುಮ್ರಾ. ಫಸ್ಟ್ ಮ್ಯಾಚಿಂದ ಲಾಸ್ಟ್ ಮ್ಯಾಚ್ವರೆಗೂ ಅವ್ರ ಬೌಲಿಂಗ್ ಎಲ್ಲೂ ಬಿಟ್ಕೊಳ್ಳೇ ಇಲ್ಲ. ಇದುವರೆಗೂ ಅವರೇ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಯಿತು. ಬೇರೆ ಡೌಟೇ ಬೇಡ, ಅವರೇ ಕೊಟ್ಟರು. ಅದಕ್ಕಂತ ಇವತ್ತಿನ ಮ್ಯಾಚಲ್ಲಿ ಹಾರ್ದಿಕ್ ಪಾಂಡ್ಯನ ಬಿಡೋಕ್ಕಾಗಲ್ಲ. ಸೂಪರಾಗಿ ಮಾಡೋರು, ಲಾಸ್ಟ್ವರೆಗೂ ಸೂಪರಾಗಿ ಮಾಡೋರು. ಸೂರ್ಯಕುಮಾರ್ ಯಾದವ್ದು ಒಂದು ಕ್ಯಾಚ್, ಬೆಸ್ಟ್ ಕ್ಯಾಚ್ ಈ ಸೀರೀಸ್ಗೆ. ನನಗೆ ಗೊತ್ತಿಲ್ಲ, ಅದು ಮಿಸ್ ಆಗಿದ್ರೆ ಮ್ಯಾಚ್ ಟರ್ನ್ ಆಗಿರೋದು ಏನೋ ಗೊತ್ತಿಲ್ಲ. ಒಳ್ಳೆ ಕ್ಯಾಚ್, ಅದು ಒಳ್ಳೆ ಟೈಮಲ್ಲಿ ಇಡೋರು. ಫಸ್ಟು ಒಂದೊಂದಾಗಿ ಹೋಗೋಣ. ಬ್ಯಾಟಿಂಗು ಮಾಡಿದ್ರು, ರೋಹಿತ್ ಶರ್ಮಾ ಹೋದರು, ವಿರಾಟ್ ಕೊಹ್ಲಿ ಸೂಪರಾಗಿ ಮಾಡಿದ್ರು. ಪಂತು ಹೋಗ್ಬಿಟ್ರು. ಫಾರ್ ಎ ಚೇಂಜು ಹರ್ಷಲ್ ಪಟೇಲ್ನ ಕಳಿಸಿದ್ರು. ಅದು ಯಾರ ಡಿಸಿಷನ್ ಅಂತ ಗೊತ್ತಿಲ್ಲ, ರೋಹಿತ್ ಶರ್ಮಾ ಡಿಸಿಷನ್ನ ಇಲ್ಲ ಕೋಚ್ ರಾಹುಲ್ ದ್ರಾವಿಡ್ ಡಿಸಿಷನ್ ಅಂತ. ಒಳ್ಳೆ ಡಿಸಿಷನ್ನು. 46 ಹೊಡೆದ್ರು. ಸೂಪರ್ ಕ್ಯಾಮಿಯೋ, ನೈಟ್ ವಾಚ್ಮ್ಯಾನ್ ಥರ. ಟೆಸ್ಟಲ್ಲೆಲ್ಲ ನೈಟ್ ವಾಚ್ಮ್ಯಾನ್ ಅಂತಾರೆ, ಅದಕ್ಕೆ ಕ್ಯಾಮಿಯೋ ಮಾಡಿದ್ರು. ಇವತ್ತು ಕೊಹ್ಲಿ, ಹರ್ಷಲ್ ಪಟೇಲ್, ದೂಬೆನೂ ಸೂಪರಾಗಿ ಆಡಿದ್ರು. ಹಾರ್ದಿಕ್ ಪಾಂಡ್ಯ, ಫೈನಲಿ ಜಡೇಜಾನ ಸ್ವಲ್ಪ ಟಚ್ ಕೊಟ್ಟರು, ಸೂಪರಾಗಿತ್ತು. ಆಮೇಲೆ ಅವ್ರು ಬ್ಯಾಟಿಂಗ್ ಮಾಡಿದ್ರು, ಸೂಪರ್ ಬ್ಯಾಟಿಂಗ್. ಈಗಲೂ ನಾನು ಟೀಮ್ ನೋಡ್ತಾ ಇದ್ದೀನಿ, ಸೂಪರ್ ಬ್ಯಾಟಿಂಗ್. ಸುಮ್ಮನೆ ಹೇಳ್ಬೋದು, ಒಂದು ವಿಕೆಟ್ ಹೋದರೂ ಅವ್ರ ರನ್ಸ್ ಯಾವುದೇ ಕಾರಣಕ್ಕೂ ಬಿಟ್ಕೊಟ್ಟಿಲ್ಲ. 8 ಓವರ್ಗೆ 70 ರನ್ ಹೊಡೆದು 2 ವಿಕೆಟ್ ಹೋಗಿತ್ತು ಅವ್ರದ್ದು. ಚೆನ್ನಾಗಿ ಒಳ್ಳೆ ಸ್ಟಾರ್ಟ್ ಇತ್ತು. ಅದಾದಮೇಲೆ ಕ್ವಿಂಟನ್ ಡಿಕಾಕ್ ನಿಂತ್ಕೊಂಡು ಹೊಡಿತಾರೆ, ಚೆನ್ನಾಗಿ ಹೊಡೆದ್ರು. ಯಾವಾಗ ಈ ಕ್ಲಾಸನ್ ಬಂದರು, ಮ್ಯಾಚ್ ಇದೇ ಚೇಂಜ್ ಆಯಿತು. 26 ಬಾಲ್ ಮನುಷ್ಯ 52 ಹೊಡಿಯೋದ, 27 ಬಾಲಿಗೆ. ಮಿಲ್ಲರ್ ಕ್ಲಾಸನ್ನು ಮುಗಿಸ್ತಾರೆ ಇವತ್ತು ಮ್ಯಾಚ್ ಅಂತಿದ್ದೆ. ಆದರೆ ಗಾಡ್ ಇಸ್ ಗ್ರೇಟ್, ಗಾಡ್ ನಮ್ಮ ಕಡೆ ಇದ್ದರು. ಆದ್ದರಿಂದ ಡಿಕಾಕು ಒಳ್ಳೆ ಕ್ಯಾಮಿಯನ್ನು ಒಳ್ಳೆ ಚೆನ್ನಾಗಿ ಆಡಿದ್ರು. ಡಿಕಾಕು, ಕ್ಲಾಸನ್ನು, ಮಿಲ್ಲರ್ ನನಗೆ ಗೊತ್ತಿದ್ದು ಸೂಪರಾಗಿ ಆಡೋರು.
ಹರ್ಷಲ್ ಪಾಟೀಲ್ ಒಂದು ಓವರಲ್ಲಿ ಮ್ಯಾಚ್ನೇ ಚೇಂಜ್ ಮಾಡೋಕ್ಕಿತ್ತು, ಮಿಸ್ ಆಗೋದ್ರು. ಆಮೇಲೆ ಬಂದು ಮಾಡಿದ ಹರ್ಷದೀಪ್ ಸಿಂಗು, ಆಮೇಲೆ ನಮ್ಮ ಹಾರ್ದಿಕ್ ಪಾಂಡ್ಯ, ಬೂಮ್ರಾ ಬಂದು ಟೇಕ್ ಕೇರ್ ಮಾಡಿಬಿಟ್ರು ಮ್ಯಾಚ್ನ. ಬೌಲಿಂಗ್ ಕ್ಲಾಸಾಗಿ ಮಾಡಿದ್ರು. ಹರ್ಷಲ್ ಪಾಟೀಲ್ ಈ ಸಲ ಮಿಸ್ಸು. ಲಾಸ್ಟ್ ಟೈಮ್ ಮ್ಯಾನ್ ಆಫ್ ದ ಮ್ಯಾಚು. ಈ ಸಲ ಏನೋ ಆಯಿತು ಬಿಡಿ. ಒಂದು ಓವರಲ್ಲಿ 24 ರನ್ ಆಲ್ಮೋಸ್ಟ್ ಹೋಯಿತು ಅಲ್ಲಿ. ಎಲ್ಲಿಗೆ ಈಗ ಬ್ಯಾಲೆನ್ಸ್ ಬಂತು. ಆಮೇಲೆ ಬೂಮ್ರಾ ಬಂದು ಚೇಂಜ್ ಮಾಡೋದು. ಇದು ಆದಮೇಲೆ ಫೈನಲ್ ಓವರ್ ಬಂದಾಗ ಆಲ್ಮೋಸ್ಟ್ 16 ರನ್ ಇತ್ತು. ಆವಾಗಲೇ ಸೂರ್ಯಕುಮಾರ್ ಬೊಂಬಾಟ್ ಕ್ಯಾಚ್ ಹಿಡಿದ್ರು. ಫಸ್ಟ್ ಮಿಲ್ಲದು ಅದು ಫುಲ್ ಟಾಸ್ ಬಾಲು ಮಿಸ್ ಆಗಿದರೆ 6. ಅದೇ ಬಾಲು ಕ್ಲಾಸನ್ನೇ ಸಿಕ್ಕಿದೆ, 6 ಅದು. ಒಳ್ಳೆ ಇದು ಬೌಂಡ್ರಿಲಿ ಹಿಡಿದ್ರು. ಆಮೇಲೆ ಇವರು ಪಂತು ಕೀಪಿಂಗ್ ಇವತ್ತು ಸೂಪರ್ ಮಾಡಿದ್ರು. ಒಂದು ಬಾಲ್ ಅಂತೂ ಫುಲ್ ಕೆಳಗೆ ಹೋಗ್ತಾ ಇದೆ, ಮಿಸ್ ಆಗಿದರೆ ಅದು 4. ಜಸ್ಪ್ರೀತ್ ಬುಮ್ರಾ ಬೌಲಿಂಗಲ್ಲಿ ಸಗದಾಗಿ ಹಿಡಿದ್ರು ಇವತ್ತು. ತುಂಬ ಚೆನ್ನಾಗಿ ಮಾಡಿದ್ರು ಕೀಪಿಂಗು. ರೋಹಿತ್ ಶರ್ಮಾ ಬೌಲಿಂಗ್ ರೊಟೇಷನ್ ಚೆನ್ನಾಗಿತ್ತು. ಬಟ್ ನನಗೆ ಈ ಹರ್ಷಲ್ ಪಟೇಲ್ ಕೊಡೋಕ್ಕೆ ಮುಂಚೆ ನಾನು ಈ ಮನೇಲಿ ಹೇಳ್ತಾ ಇದ್ದೆ, ಈ ಓವರ್ ಬೂಮ್ರಾ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಕೊಟ್ಟಿಲ್ಲ, ಹರ್ಷದೀಪ್ ಕೊಟ್ಟರು. ಹರ್ಷಲ್ ಪಟೇಲ್ಗೆ ಬೂಮ್ರಾ ಹೇಗೆ ಫಸ್ಟ್ ಮ್ಯಾಚಿಂದ ಲಾಸ್ಟ್ ಮ್ಯಾಚ್ವರೆಗೂ ಸೂಪರಾಗಿ ಹಾಕಿದ್ರು, ಅದೇ ಥರನೇ ಹರ್ಷದೀಪ್ ಪಟೇಲ್. ಹರ್ಷದೀಪ್ ಸಿಂಗ್ ಪಟೇಲ್ ಅಂತ ಮಾಡ್ತಾರೆ. ಫಸ್ಟ್ ಮ್ಯಾಚಿಂದ ಲಾಸ್ಟ್ ಮ್ಯಾಚ್ವರೆಗೂ ಸೂಪರಾಗಿ ಆಡಿದ್ರು. ಹೈಯೆಸ್ಟ್ ವಿಕೆಟ್ ಟೇಕರ್ ಅವರೇ ಅನಿಸುತ್ತೆ, ನನಗೆ ಗೊತ್ತಿದ್ದು. ಬಟ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಇವ್ರಿಗೆ ಕೊಟ್ಟಿದ್ದೇನೆಂದರೆ ಎಕಾನಮಿ ಸೂಪರಾಗಿತ್ತು ಬೂಮ್ರಾ, ಅದಕ್ಕೆ. ಆಮೇಲೆ ಫೈನಲಿ ಈಗ ಇದು ನಡೀತಾ ಇದೆ, ಏನದು ಕಪ್ಪು ಇನ್ನೇನು ಲಿಫ್ಟ್ ಮಾಡಬೇಕು ಅಲ್ಲಿ ನಡೀತಾ ಇದೆ. ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ನೋಡಿಕೊಂಡೆ ಏನು ರಿಸಲ್ಟ್ ಅಂತ, ಯಾರು ತೆಗಿತಾರೆ, ಗ್ರೂಪ್ ಫೋಟೋ ಅದೆಲ್ಲ ನೋಡಬೇಕು ಅಂತ ಅಷ್ಟೇ. ಅದಕ್ಕೆ ಬೇಗ ವಿಡಿಯೋ ಮುಗಿಸ್ತಾ ಇದ್ದೀನಿ. ಒಂದೇ ಒಂದು ಏನಂದರೆ ಇವರು ಅನೌನ್ಸ್ ಮಾಡಿದ್ದು, ಬಟ್ ಅವರೊಂದು ಕಡೆ, ಕೋಚ್ ಒಂದು ಕಡೆ ಹೋದರು. ನೆಕ್ಸ್ಟು ಏನು ಡಿಸಿಷನ್, ಸಡನ್ ಡಿಸಿಷನ್. ಅವರು ಕೊಹ್ಲಿ ಅನೌನ್ಸ್ ಮಾಡಿ ನನಗಂತೂ ಶಾಕ್ ಆಗ್ಬಿಡ್ತು. ಧೋನಿ ಅನೌನ್ಸ್ ಮಾಡಿ ಥರನೇ ಮಾಡಿಬಿಟ್ರು ಇವರು. ಅದೇ ಎಮೋಷನಲ್ಲಿ ಮಾಡಿದ್ರು ಅಂತ ಇಲ್ಲ, ಅವರು ಪ್ರೀ ಪ್ಲ್ಯಾನ್ ಮಾಡಿದ್ದಾರೆ. ನಾನೊಂದು ಫೋಟೋ ಹಾಕ್ತೀನಿ ಇದರಲ್ಲಿ. ಅವರು ಫೋನಲ್ಲಿ ಮಗಳ ಜೊತೆನೋ ವೈಫ್ ಜೊತೆ ಮಾಡ್ತಾರೆ, ಚೆನ್ನಾಗಿದೆ ಫೋಟೋ. ಅದನ್ನ ಹಾಕ್ತೀನಿ ಕ್ಲಿಪ್ಪಿಂಗಲ್ಲಿ, ಓಕೆನಾ? ಸೊ ಇಷ್ಟು ಹೇಳಿ ನನ್ನ ಈ ವಿಡಿಯೋನ ಮುಗಿಸ್ತೀನಿ. ಇದನ್ನು ನಾನು ಮಾರ್ನಿಂಗ್ 11 o'clock ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋನ ಸಾಕಷ್ಟು ಶೇರ್ ಮಾಡಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಓಕೆ? ನನ್ನ ಚಾನಲ್ನ ಫಾಲೋ ಮಾಡಿ. ನಿಮಗೆ ಕರೆಂಟ್ ಅಪ್ಡೇಟ್ಸ್, ಆಮೇಲೆ ಯಾವ್ದು ಇಂಪಾರ್ಟೆಂಟ್ ನಡೆಯುತ್ತೆ ದೇಶದಲ್ಲಿ ಎಲ್ಲ ನಿಮಗೆ ಸಿಗುತ್ತೆ. ಬಿಗ್ ಬಾಸ್ ಶುರು ಆದರೆ ಬಿಗ್ ಬಾಸ್ದು ಕಂಟಿನ್ಯೂ ಮಾಡ್ತೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್ ಆಲ್. ಜೈ ಹಿಂದ್.